ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗಂಟ್ಲು ಒಂದು ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿ ವಾಯ್ಸ್ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಏನಂತಂದರೆ, ನಾನು ಆಲ್ರೆಡಿ ನನಗೆ ಇರೋದು ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಸಿಮ್ಟಮ್ಸು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಬೋದು. ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಒಂದಿಬ್ಬರು ಕಮೆಂಟ್ ಮಾಡಿದರು, ಏನಂತ, ನಿಮಗೆ ಬಾಯ್ ಬೇಬಿ ಇರೋದಲ್ವ, ಅದಕ್ಕೆ ಇದು ಮೂಮೆಂಟ್ಸು ಯಾವ ಕಡೆ ಇತ್ತು ಜಾಸ್ತಿ, ಯಾವ ಕಡೆ ಮೂಮೆಂಟ್ ಮಾಡ್ತಿತ್ತು, ಯಾವ ತಿಂಗಳಿಂದ ಸ್ಟಾರ್ಟ್ ಆಯಿತು ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು, ಯಾವುದೇ ರೀತಿ ನಿಮಗೇನಾದರೂ ಡೌಟ್ಗಳಿದ್ರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ನೋಡಿ. ಫಸ್ಟು ಕೆಲವೊಬ್ಬರಿಗೆ ತುಂಬ ಬೇಗ ಮೂಮೆಂಟ್ಸ್ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ಇಲ್ಲ ಗರ್ಲ್ ಬೇಬಿಗೆ ಒಂಥರ ಇರುತ್ತೆ, ಇಲ್ಲ ಬಾಯ್ ಬೇಬಿಗೆ ಒಂಥರ ಇರುತ್ತೆ. ನನಗೆ ಬಾಯ್ ಬೇಬಿ ಇರೋದ್ರಿಂದ ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಇತ್ತು ಅಂತ ನಾನು ಅದನ್ನು ಡೀಟೇಲಾಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನ ವಿಡಿಯೋನ ಕೊನೆ ತನಕ ನೋಡಿ. ಹೇಳ್ದೆ ಅಲ್ವಾ, ಫಸ್ಟು ಯಾರಿಗೆ ಒಬ್ಬೊಬ್ರಿಗೆ ಒಂದೊಂದು ಟೈಮಲ್ಲಿ, ನನಗೆ ಮಾತ್ರ 4 ತಿಂಗಳಿಂದ ಶುರುವಾಯಿತು. ಅಂದರೆ ಮೂಮೆಂಟ್ಸ್ ಆಗೋದು ನನಗೆ ಬೇಗನೆ ಶುರುವಾಯಿತು. 4-5 ತಿಂಗಳಿಗೆ ಆಲ್ರೆಡಿ ನನಗೆ ಮೂಮೆಂಟ್ಸ್ ಗೊತ್ತಾಗ್ತಿತ್ತು. ಅಂತಂದರೆ ಆಲ್ರೆಡಿ ಏನು ಕಾಲು ಒದೆಯೋದು ಆ ಥರ ಮೂಮೆಂಟ್ ಅಲ್ಲ, ಸ್ವಲ್ಪ ಹೊಟ್ಟೆ ಒಳಗಡೆಗಳು ಒಂಥರ ಚಿಕ್ಕದಾಗಿ ಲೈಟಾಗಿ ಒಂದು ಸ್ವಲ್ಪ ಇದಾಗೋದು ಆ ಥರ ಅನಿಸೋದು. ಆವಾಗ ತುಂಬ ಜಾಸ್ತಿ ಏನಲ್ಲ, ಅವಾಗ ಆ ಥರ ಅನಿಸೋದು. ನಮಗೆ ಮೂಮೆಂಟ್ಸ್ ಯಾವಾಗಿಂದ ಶುರುವಾಗುತ್ತೆ ಅಂತಂದರೆ ಮಿನಿಮಮ್ 6 ತಿಂಗಳಿಂದ ನಮಗೆ ಕಾಲಲ್ಲಿ ಒದೆಯೋ ಮೂಮೆಂಟ್ಸು ನಮ್ಗೆ 6 ತಿಂಗಳಿಂದ ಗೊತ್ತಾಗುತ್ತೆ. ಈ 5 ತಿಂಗಳೊಳಗಡೆ ನನಗಂತೂ ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ. ನನಗೆ ತುಂಬ ಚಿಕ್ಕದಾಗಿ ಅನ್ನಿಸ್ತಿತ್ತು. 6 ತಿಂಗಳ ನಂತರನೇ 7-8 ತಿಂಗಳ ಮೇಲೇ ಮಗು ಚೆನ್ನಾಗಿ ಬೆಳವಣಿಗೆ ಆಗೋದು. 5 ತಿಂಗಳಲ್ಲೂ ಕೂಡ ನನಗೆ ಬರೀ ಎಷ್ಟು 1 kg ಏನೋ ಇತ್ತು ಅನಿಸುತ್ತೆ. ಪಾಪ ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾಕಿದ್ದೀನಿ. ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಸಿಮ್ಟಮ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಬೋದು. ಆ ವಿಡಿಯೋ ಹಾಕಿದಾಗೆ ನನಗೆ ಮೂಮೆಂಟ್ಸ್ ಯಾವ ಕಡೆ ಇತ್ತು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಹಾಗಾಗಿ ನಾನು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಹೇಳಿದೆ ಅಲ್ವಾ, ಸ್ಟಾರ್ಟಿಂಗ್ ಒಂದು 6 ತಿಂಗಳಿಂದ ನಮಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ. ಫಸ್ಟು ಯಾವ ಥರ ಅಂತಂದರೆ, ಫಸ್ಟು ಮಗು ಬೆಳವಣಿಗೆ ಆದಾಗ ತಲೆ ಏನಿದ್ರು ಮೇಲ್ಗಡೆ ಇರುತ್ತೆ, ಕಾಲು ಕೆಳಗಡೆ ಇರುತ್ತೆ. ಅದು ಕಾಲು ಕೆಳಗಡೆ ತಲೆ ಮೇಲ್ಗಡೆ ಇರುತ್ತೆ. ಅದೇನಾಗುತ್ತೆ, ಒಂದು ರೌಂಡ್ ಹಾಕುತ್ತೆ. ಫುಲ್ ಡೆಲಿವರಿ ಆಗೋವಷ್ಟೊತ್ತಿಗೆ ಒಂದು ರೌಂಡ್, ಇವಾಗ ತಲೆ ಮೇಲಿರುತ್ತೆ ಅಲ್ವ, ಇಲ್ಲಿ ಹೊಟ್ಟೆ ಭಾಗದ ಹತ್ರ ಎದೆ ಭಾಗದ ಹತ್ರ ಇರುತ್ತೆ ಫಸ್ಟು ತಲೆ. ಆ ತಲೆ ನಮಗೆ ಕೆಳಗಡೆ ಭಾಗಕ್ಕೆ ಬರಬೇಕು. ನಮಗೆ ಡೆಲಿವರಿ ಆಗಬೇಕು, ನಾರ್ಮಲ್ ಡೆಲಿವರಿ ಅಂತ ಅಂದಾಗ ಅದು ಆಟೋಮೆಟಿಕ್ ನಮಗೆ ಅದು ಕೆಳಗಡೆ ಬರಬೇಕು. ನಾವು ಅದು ಕೆಳಗಡೆ ಬರಬೇಕು ಅಂತಂದರೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ನನಗೆ ಆಲ್ರೆಡಿ ಬಂದಿದ್ದು ನನಗೆ ನಾರ್ಮಲ್ ಡೆಲಿವರಿನೇ ಆಗೋದು ಅಂತೇಳ್ಬಿಟ್ಟು ನನಗೆ ನಾರ್ಮಲ್ ಡೆಲಿವರಿನೇ ಮಾಡ್ತೀನಿ ಅಂತಲೇ ಇದ್ದಿದ್ದು. ಬಟ್ ಆದರೆ ನನಗೆ ಪೇಯ್ನು, ನ್ಯಾಚುರಲ್ ಪೇಯ್ನ್ ಬಂದಿರಲಿಲ್ಲ. ನನಗೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು, ಹಾಗಾಗಿ ಪೇಯ್ನ್ ತುಂಬ ಜಾಸ್ತಿ ಆಗಿಬಿಡ್ತು. ನನ್ನ ಕೈಲ್ಲ ಆಗ್ತಾಯಿಲ್ಲ, ನನಗೆ ಸಿಸರಿನ್ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ, ಇಲ್ಲ ನಿನಗೆ ನಾರ್ಮಲ್ ಆಗೋಕ್ಕೆ ಎಲ್ಲ ಥರ ಐತೆ, ನಿಮಗೆ ನಾರ್ಮಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು 3 ಡೇಸ್ ವೆಯ್ಟ್ ಮಾಡಿದ್ರು. ನಾವು ಹೋಗಿದ್ದು 25ಗೆ, ಡೇಟ್ ಕೊಟ್ಟಿದ್ದು 25ಗೆ, ಬಟ್ ನನಗೆ ಡೆಲಿವರಿ ಆಗಿದ್ದು 28ಗೆ. 3 ಡೇಸ್ ನನಗೇನು ಪೇಯ್ನೇ ಬಂದಿರಲಿಲ್ಲ. ಯಾಕಂದರೆ ಪೇಯ್ನು, ನ್ಯಾಚುರಲ್ ಪೇಯ್ನ್ ಬಂದಾಗ ಅದು ಸರ್ವಿಕ್ಸು ಓಪನ್ ಆಗಬೇಕು, ಮಿನಿಮಮ್ 10 ಇಂಚು ಓಪನ್ ಆಗಬೇಕು. ಅದು ಒಟ್ಟಿಗೆ ನ್ಯಾಚುರಲ್ ಪೇಯ್ನ್ ಬರಬೇಕು. ಆ ನ್ಯಾಚುರಲ್ ಪೇಯ್ನ್ ಬಂದಾಗಲೇ ನಮಗೆ ಸರ್ವಿಕ್ಸ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಆವಾಗ ಈಸಿಯಾಗಿ ಡೆಲಿವರಿ ಆಗುತ್ತೆ. ನಂದೇನಾಯಿತು, ನನಗೇನು ಪೇಯ್ನೇ ಬಂದಿರಲಿಲ್ಲ. ಅವ್ರು ಇಂಜೆಕ್ಷನ್ ಕೊಟ್ಟ ಮೇಲೆ ನನಗೆ ಪೇಯ್ನ್ ಬಂತು. ಆ ಪೇಯ್ನು ತುಂಬ ಹೆವಿ ಆಗಿಬಿಡ್ತು, ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿರು, ಯಾಕಂದರೆ ಇನ್ನು ಸರ್ವಿಕ್ಸು ಕೂಡ ಓಪನ್ ಆಗಿಲ್ಲ, ಇನ್ನೇನು ಒಂದು 2 ಇಂಚ್ ಓಪನ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಆಗಲ್ಲ, ಮಿನಿಮಮ್ ಇನ್ನೂ ಒಂದು 6-7 ಅವರ್ ಬೇಕಾಗುತ್ತೆ ಅಂತಂದರು. ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ಸಿಸರಿನೇ ಮಾಡಿರಿ ಅಂತ ನಾನೇ ಸಿಸರಿಂಗೆ ಒಪ್ಕೊಂಡು ಸಿಸರಿನ್ ಮಾಡಿಸ್ಕೊಂಡಿದ್ದು. ಹಾಗಾಗಿ ನಮಗೆ ಅದು ಟರ್ನ್ ಆಗಬೇಕು, ಕೆಳಗಡೆ ಮೇಲ್ಗಡೆ ಇರೋ ತಲೆಭಾಗ ಕೆಳಗಡೆ ಬರಬೇಕು. ನಾವು ಚೆನ್ನಾಗಿ ವಾಕಿಂಗ್ ಮಾಡಬೇಕು, ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ. ಬಟ್ ತುಂಬ ಸುಸ್ತು ಮಾಡ್ಕೊಂಬಿಡಿ, ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ವಾಕಿಂಗ್ ಮಾಡಬೇಕು. ಹಾಗೆ ಸ್ಟೆಪ್ಸ್ ಎಲ್ಲ ಹತ್ತಿದ್ರೂ ಏನಾಗೋದಿಲ್ಲ. ವಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು, ಯಾಕಂದರೆ ಓಡಾಡ್ತಾ ಅದು ಆಟೋಮೆಟಿಕ್ಕಾಗಿ ಟರ್ನ್ ಆಗುತ್ತೆ. ಹಾಗಾಗಿ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಮಗೆ ಇವಾಗ ನಾನು ಯಾವ ಕಡೆ ಮೂಮೆಂಟ್ಸ್ ಇತ್ತು ಅಂತ ಹೇಳ್ತಾ ಇದ್ದೀನಿ. ನನಗೆ 7 ತಿಂಗಳಲ್ಲಿ ನಮಗೇನಾಗುತ್ತೆ, 7 ತಿಂಗಳು ಸ್ಟಾರ್ಟಿಂಗಲ್ಲೇ ನಮಗೆ ನೀಟಾಗಿ ಗೊತ್ತಾಗುತ್ತೆ. 6 ತಿಂಗಳಿಂದನೇ 6-7 ತಿಂಗಳಿಂದ ನಮಗೆ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನಕ್ಕೆ ತುಂಬ ಫಾಸ್ಟಾಗಿ ತಿರುಗಲ್ಲ, ನಿಧಾನಕ್ಕೆ 2 ತಿಂಗಳು ಬೇಕು ಅದು ಟರ್ನ್ ಆಗೋದಕ್ಕೆ. ಹಾಗಾಗಿ ಫಸ್ಟು ಮೇಲ್ಗಡೆ ಎದೆ ಭಾಗದ ಹತ್ರ ತಲೆ ಇರುತ್ತೆ. ನನಗೆ ರೈಟ್ ಸೈಡಿಗೆ ಹೆಡ್ ಬರ್ತಾಯಿತ್ತು, ಕಾಲೇನಾಗ್ತಾಯಿತ್ತು ಹಿಂಗೆ
ಈ ಕಡೆ ಸೈಡು ಕಾಲು, ಹಿಂಗೆ ಹೆಡ್ಡು ಈ ಸೈಡು 7-8 ತಿಂಗಳಲ್ಲೇ ಈ ಸೈಡು ರೈಟ್ ಸೈಡು ನನಗೆ ಪೂರ್ತಿ ಒಂಥರ ಗಟ್ಟಿಯಾಗಿ ಹೆಡ್ ತಲೆ ಸಿಗ್ತಾಯಿತ್ತು. 7-8 ತಿಂಗಳಿಂದ ನನಗೆ ಆವಾಗಲೇ ಹೆಡ್ಡು 7.5-8 ತಿಂಗಳಲ್ಲೇ ನನಗೆ ಗೊತ್ತಾಗ್ತಾಯಿತ್ತು. ಫುಲ್ಲು ಈ ಕಡೆ ಗಟ್ಟಿಯಾಗಿ ತಲೆ ಸಿಗ್ತಾಯಿತ್ತು. ಈ ಕಡೆ ಲೆಫ್ಟಲ್ಲಿ ಕಾಲು ಮೂಮೆಂಟ್ಸ್ ಆಗಲಿ, ನಾನು ಮಲಗ್ತಾ ಇದ್ದಿದ್ದೆ ಜಾಸ್ತಿ ಅಂದರೆ ಹೆಡ್ ಕಡೆ ಏನು ಮಲಗ್ತಾ ಇರಲಿಲ್ಲ, ಯಾಕಂದರೆ ಹೆಡ್ಡು ಮಲ್ಕೋದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ರೈಟ್ ಸೈಡ್ ಮಲಗ್ತಾ ಇರಲಿಲ್ಲ. ನಾನು ಮಲಗ್ತಾ ಇದ್ದಿದ್ದೆ ಲೆಫ್ಟ್ ಸೈಡೇ ನಾನು ಮಲ್ಕೋತಾ ಇದ್ದಿದ್ದು ಜಾಸ್ತಿ. ಲೆಫ್ಟ್ ಸೈಡ್ ಮಾಡಿ ಈ ಕಡೆ ಜಾಸ್ತಿ ಮೂಮೆಂಟ್ ಇರ್ತಿತ್ತು. ರಾತ್ರಿ ಎಲ್ಲ ಫುಲ್ ಮೂಮೆಂಟು ಜಾಸ್ತಿ ಲೆಫ್ಟ್ ಕಡೆನೇ. ರೈಟ್ ಸೈಡ್ ನನಗೆ ಆಲ್ರೆಡಿ 7.5-8 ತಿಂಗಳು ಒಳಗಡೆನೇ ಗೊತ್ತಾಗ್ಬಿಡುತ್ತೆ. 7 ತಿಂಗಳು ಸ್ಟಾರ್ಟಿಂಗೇ ಗೊತ್ತಾಗುತ್ತೆ, ಗಟ್ಟಿಯಾಗಿ ನಾವು ಇಲ್ಲಿ ಮುಟ್ಟಿದ್ರೇ ಗೊತ್ತಾಗ್ಬಿಡುತ್ತೆ. ಈ ಸೈಡ್ ಏನು ಅನ್ಸೋದಿಲ್ಲ, ರೈಟ್ ಸೈಡ್ ಮಾಡಿದ್ರೆ ಮಾತ್ರ ಹಿಂಗೆ ಮುಟ್ಟಿದ್ರೇ ಗಟ್ಟಿಯಾಗಿ ನಾನು ಆಲ್ರೆಡಿ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಾ ಇದ್ದೆ, ನೋಡಿ ಈ ಥರ ಇಲ್ಲಿ ಈ ಕಡೆ ಗಟ್ಟಿಗೆ ಅನ್ನಿಸ್ತೈತೆ, ಈ ಕಡೆ ಅವರು ಅಂತಾಯಿದ್ರು, ಇಲ್ಲ ಹುಡುಗ ಅಂದರೆ ಬಾಯ್ ಬೇಬಿ ಇದ್ರೇ ರೈಟ್ ಸೈಡ್ ಹೆಡ್ ಸಿಗುತ್ತೆ, ಗರ್ಲ್ ಬೇಬಿಗೆ ಲೆಫ್ಟ್ ಸೈಡ್ ಇರುತ್ತೆ ಅಂತ. ಅದು 100% ಅಂತ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೇನೋ, ಅದು ನನಗೂ ಗೊತ್ತಿಲ್ಲ, ನನಗಿರೋದು ನಾನು ಹೇಳಿದೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಬಾಯ್ ಗರ್ಲು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ. ಇನ್ನೊಂದೇನು ಅಂತ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ನಮಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇರುತ್ತೆ, ನಮ್ಮ ಹೊಟ್ಟೆಲಿ ಯಾವ ಪಾಪು ಬೆಳೀತಾ ಇದೆ ಅಂತ ಒಂದೇನೋ ಕ್ಯೂರಿಯಾಸಿಟಿ ಇರುತ್ತೆ. ನಾನು ತುಂಬ ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ನನಗೆ ಆಲ್ರೆಡಿ ಅದರಲ್ಲೂ ಸೇಮ್ ಒಂದು 90% ಸೇಮ್ ಮ್ಯಾಚ್ ಆಗ್ತಾಯಿತ್ತು. ನನಗಾಗ್ತಿದ್ದು ಸಿಮ್ಟಮ್ಸು ನನಗಾಗ್ತಾಯಿದ್ದು ಎಲ್ಲ 90% ನನಗೂ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಲೆಫ್ಟ್ ಸೈಡ್ ಜಾಸ್ತಿ ಮೂಮೆಂಟ್ ಇದ್ದಿದ್ದು, ರೈಟ್ ಸೈಡಲ್ಲಿ ಹೆಡ್ ಸಿಗ್ತಾಯಿತ್ತು. ಆ ಹೆಡ್ ಏನಾಗುತ್ತೆ ಇಲ್ಲಿ ಎದೆ ಭಾಗದಿಂದ ಅದು ಒಂದು ಟರ್ನ್ ಆಗಬೇಕು. ಎಷ್ಟು 9 ತಿಂಗಳಷ್ಟೊತ್ತಿಗೆ ನಾನು ಲಾಸ್ಟ್ ಸ್ಕ್ಯಾನಿಂಗ್ ಹೋದಾಗ ಅವರು ಚೆಕ್ ಮಾಡ್ತಾರೆ ಹೆಡ್ ಯಾವ ಕಡೆ ಇದೆ ಡೆಲಿವರಿ ಇದು ಅಂತ. ನನಗೆ ಅವಾಗ ಅವರು ಚೆಕ್ ಮಾಡಿದಾಗ ಅಂದರೆ ಸ್ಟೂಡೆಂಟ್ಸು ಎಲ್ಲ ಇರ್ತಾರಲ್ವ, ಅವರು ಡಾಕ್ಟ್ರು ಸ್ಟೂಡೆಂಟ್ಸ್ಗೆಲ್ಲ ತೋರಿಸ್ತಾ ಇರ್ತಾರಲ್ಲ, ಅವರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಯಾಕಂದ್ರೆ ನಾನು ವೀಡಿಯೋಸ್ ಎಲ್ಲ ಮಾಡಿ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಎಲ್ಲ ನೋಡಿ ಅವ್ರು ಏನೇನು ಹೇಳ್ತಾರೋ ಎಲ್ಲ ಎಕ್ಸಸೈಸ್ ಆಗಿರ್ಬೋದು ಮತ್ತು ವ್ಯಾಯಾಮ ಎಲ್ಲ ಮನೆ ಕೆಲಸ ಏನು ಮಾಡ್ತಿರಲಿಲ್ಲ, ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ರು. ಬಟ್ ವಾಕಿಂಗು ಡೈಲಿ ಪಾರ್ಕಿಗೆ ಹೋಗಿ 1-2 ಅವರ್ ಆರಾಮಾಗಿ ಕೂತ್ಕೊಂಡು, ಸ್ವಲ್ಪ ತುಂಬ ಸುಸ್ತು ಮಾಡ್ಕೊಬಾರ್ದು, ಒಂದು ವಾಕಿಂಗ್ ಮಾಡಬೇಕು, ಒಂದು 10 ನಿಮಿಷ ಮತ್ತೆ ರೆಸ್ಟ್ ಮಾಡಬೇಕು, ಆ ಥರ ಪ್ರತಿದಿನ ಮಾಡಬೇಕು. ನಾವು ಮನೇಲೇ ಕೂತ್ಕೊಂಡಿದ್ರೆ ಆಗಲ್ಲ. ಮತ್ತು ಆದಷ್ಟು ನಾವು ಕೆಳಗಡೆನೇ ಕೂತ್ಕೊಳ್ಳೋದು, ಮತ್ತು ಆದಷ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ವೆಸ್ಟರ್ನಲ್ಲಿ ಆಗೋದಿಲ್ಲ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಹಾಗೆ ಕೂತ್ಕೊಳ್ಳೋದು, ಈ ಬಾಗಿಲೆಲ್ಲ ಇಟ್ಕೊಂಡು ಇಲ್ಲ ನಿಮ್ಮ ಕೂತ್ಕೊಳ್ಳೋದು ಎದ್ದೇಳೋದು ಒಂಥರ ಆ ಥರ ಎಲ್ಲ ಈ ಬಟರ್ಫ್ಲೈ ಎಕ್ಸಸೈಸ್ ಅಂತಾರಲ್ಲ, ನಾನು ಆ ಥರ ಎಲ್ಲ ಮಾಡಿದ್ದೀನಿ. ನನಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿತ್ತು. ಆದರೆ ನನಗೆ ಸರ್ವಿಕ್ಸ್ ಓಪನ್ ಆಗಲಿಲ್ಲ ಅನ್ನೋದೊಂದು ಕಾರಣಕ್ಕೆ ಸಿಸರಿನ್ ಆಯಿತು ಅಷ್ಟೇ. ಹಾಗಾಗಿ ನಾವಿಲ್ಲಿ ನಿಜವಾಗ್ಲೂ ಏನು ಹೇಳ್ತಿರೋದು ಅಂತಂದರೆ, ಇದು ಹೇಳ್ತಿದ್ದೀನಲ್ವ, ರೈಟ್ ಸೈಡಿಂದ ಅದು ಪೂರ್ತಿ ಕೆಳಗಡೆ ಹೋಗುತ್ತೆ. ಆವಾಗ ನಾನು ಲಾಸ್ಟ್ ಸ್ಕ್ಯಾನಿಂಗ್ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಆ ಲಾಸ್ಟ್ ಸ್ಕ್ಯಾನಿಂಗಲ್ಲೇ ಅವ್ರಿಗೆ ಸ್ಟೂಡೆಂಟ್ಸ್ಗೆಲ್ಲ ಅಂದರೆ ನಮಗೆ ಹೊಟ್ಟೆ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ. ಆ ಚೆಕ್ ಮಾಡಿ ಟೈಮಲ್ಲಿ ನೋಡು ಹೆಡ್ ಇಲ್ಲಿದೆ ಅಂತ ಹೇಳಿದ್ರು. ಆವಾಗ ಕಾಲು ಲಾಸ್ಟಲ್ಲಿ 9 ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂತಂದರೆ ನೀವೇನಾದರೂ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಇದ್ದರೆ ಅದು ಹೆಡ್ಡು ಏನಿದ್ರು ಕೆಳಗಡೆ ಇದ್ದರೆ ಮಾತ್ರನೇ ನಾರ್ಮಲ್ ಡೆಲಿವರಿ ಆಗೋದು, ಇಲ್ಲ ಅಂತಂದರೆ ನಾವು ಸಿಸರಿನೇ ಮಾಡೋದು ಅವರು. ಹಾಗಾಗಿ ನೀವು ಚೆನ್ನಾಗಿ ವಾಕಿಂಗ್ ಮಾಡಿದಷ್ಟು ಹೆಡ್ ಆಟೋಮೆಟಿಕ್ಕಾಗಿ ಕೆಳಗಡೆನೇ ಇರುತ್ತೆ, ಕುತ್ಕೊಂಡ್ಬಿಡುತ್ತೆ ಹೆಡ್ಡು ಫುಲ್ಲು ಜಾಗಕ್ಕೆ ಕುತ್ಕೊಂಡ್ಬಿಡುತ್ತೆ. ಆವಾಗ ಕಾಲು ಏನಾಗುತ್ತೆ ಇಲ್ಲಿ ಎದೆ ಹತ್ರ ಬಂದಿರುತ್ತೆ ಕಾಲು. ನೀವೊಂದು ತಿಳ್ಕೊಂಬಿಡಿ, ಕಾಲ್ದು ಅಂತಂದರೆ ನಿಮ್ಗೇನಾದರೂ ಮೂಮೆಂಟ್ಸ್ ಏನಾದ್ರೂ ಇಲ್ಲಿ ಎದೆ ಹತ್ರ ಫುಲ್ಲು ಮೇಲ್ಗಡೆ ನಿಮ್ಗೆ ಏನಾದರೂ ಮೂಮೆಂಟ್ ಆಗ್ತಿದೆ ಅಂತಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಅಂದರೆ ಹೆಡ್ಡು ಕೆಳಗಡೆ ಕೂತಿರುತ್ತೆ, ಕಾಲುಗಳು ಮೇಲಿರುತ್ತೆ. ಅವರು ಹಂಗೆ ಅಂದಾಗಲೇ ನನಗೆ ಗೊತ್ತಾಯಿತು. ಯಾಕಂದರೆ ನನಗೆ ಎದೆ ಭಾಗದ ಹತ್ರ ನಾನು ಏನು ಈ ಥರ ಇಲ್ಲೆಲ್ಲ ಕಾಲು ಬರ್ತೈತಲ್ಲ, ಈ ಯಾವ ಥರ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಕೇಳಿಸ್ಕೊಂಡು ಆ ಥರ ಹೇಳಿದ್ದು. ಅವ್ರು ಹಂಗಂತ ನೋಡಿ, ಇದು ನಾರ್ಮಲ್ ಡೆಲಿವರಿ ಆಗೋಕ್ಕೆ ಈ ಥರ ಪರ್ಫೆಕ್ಟಾಗಿ ಆಗಿದೆ, ಅಂದರೆ ಇದು ಹೆಡ್ಡು ಇಲ್ಲಿ ಕೆಳಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಿದ್ರು. ಯಾವಾಗ ಇನ್ನೂ 15 ಡೇಸ್ ಇನ್ನೂ ಮುಂಚೆನೇ, ನಾನು ಡೆಲಿವರಿ ಟೈಮ್ಗೆ ಇನ್ನೂ 15 ದಿವಸ ಇತ್ತು. ಆವಾಗ ನಾನು ಹೋದಾಗ ಲಾಸ್ಟ್ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರು, ಲಾಸ್ಟು ಇದು. ಆಮೇಲೆ ನೆಕ್ಸ್ಟ್ ಹೋಗಿದ್ದು ಡೆಲಿವರಿಗೆ ಅಂತಲೇ ಹೋಗಿದ್ದು. ಬಟ್ ನನಗೆ ಪೇಯ್ನ್ ಬಂದಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಲ್ರೆಡಿ ನನಗೆ 9 ಮಂತು ಕಂಪ್ಲೀಟಾಗಿ 10 ಮಂತಿಗೆ ಬಿದ್ದಿತ್ತು. ಆದ್ರೂ ನನಗೆ ಇದಾಗಲಿಲ್ಲ. ಬಟ್ ಪಾಪು ಮಾತ್ರ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿತ್ತು. ಯಾವುದೇ ರೀತಿ ಎಷ್ಟು ಹೇಳಬೇಕು ಅಂತಂದರೆ, ನಿಜವಾಗೂ ನಮ್ಮ ವಾರ್ಡಲ್ಲಿ ಅಂತಂದರೆ ಒಂದು
10 ಜನ ಇದ್ದರು. ಅದರಲ್ಲಿ ನಮ್ಮ ಪಾಪು ಮಾತ್ರ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಿದ್ದೀನಿ ಅಂತ ಅಲ್ಲ, ನನ್ನದು ESIಯಲ್ಲಿ ಡೆಲಿವರಿ ಆಗಿದ್ದು. ಅಷ್ಟು ಜನದಲ್ಲಿ ಎಲ್ಲರೂ ICUಗೆ ಹೋದರು. ಅಂದರೆ ಏನು ಜಾಂಡೀಸು ಅಂತಂದರೆ ನಿಜವಾಗ್ಲೂ ಆ ರಾಯರ ಆಶೀರ್ವಾದನೇನು ಪಾಪುಗೆ ಅಂತೂ ಒಂದು ಚೂರು ಅವರು ನೀಟಾಗಿ ಡೆಲಿವರಿ ಆಗ್ತಾಗ ಒಂದು ಸರಿನೂ ಹೋಗಲಿಲ್ಲ. ಇದುವರೆಗೂ ಇವಾಗ 1.5 ವರ್ಷ ಪಾಪಕ್ಕೆ ಇದೇ ಥರ ಇದ್ದರೆ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಆವತ್ತಿಂದ ಹುಟ್ಟಿದಾಗಿಂದ ಅವ್ನು ಇದುವರೆಗೂ ಒಂದು ಸರಿನೂ ಹಾಸ್ಪಿಟಲ್ಗೆ ನಾರ್ಮಲ್ಲು ಕೆಮ್ಮು ನೆಗಡಿ ಜ್ವರ ಇದು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ. ಜ್ವರನೂ ತುಂಬ ಜಾಸ್ತಿ ಬಂದಿಲ್ಲ. ಅವನಿಗೆ ಈ ಇಂಜೆಕ್ಷನ್ ಹಾಕ್ಸ್ತೀವಲ್ಲ ಆವಾಗಲೂ ಕೂಡ ಅಷ್ಟೊಂದೇನಿಲ್ಲ, ಒಂದೇ ದಿವಸಕ್ಕೆ ಹುಷಾರಾಗ್ತಾಯಿದ್ದ. ರಾಯರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಹಿಂಗೆ ಇರಲಿ ಅಂತ ಅಂದ್ಕೊಂಡು ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಆಗಿರ್ಬೋದು, ಇನ್ನೂ ಏನಾದರೂ ತಿಳ್ಕೊಬೇಕು ಇಲ್ಲ ಅಂತಂದರೆ ನಿಮಗೆ ಅಂದರೆ ಹಾಸ್ಪಿಟಲ್ ಕೆಲವೊಬ್ಬರಿಗೆ, ನನಗೂ ಅಷ್ಟೇ ಪ್ರೆಗ್ನೆಂಟಲ್ಲಿದ್ದಾಗ ಅಯ್ಯೋ ಹಾಸ್ಪಿಟಲ್ ಯಾವ ಥರ ಡೆಲಿವರಿ ವಾರ್ಡ್ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ತಿಳ್ಕೊತಿದ್ದೆ. ನಿಮಗೇನಾದರೂ ಅದೆಲ್ಲ ಯಾವ ಥರ ಇರುತ್ತೆ, ಫಸ್ಟು ಯಾವ ಥರ ಚೆಕ್ ಮಾಡ್ತಾರೆ, ಹೆಂಗಿರುತ್ತೆ ಡೆಲಿವರಿ ಮಾಡಿಸೋ ಟೈಮಲ್ಲಿ ಅಂತ ನಿಮಗೇನಾದರೂ ಬೇಕು ಅಂತಂದರೆ ನನಗೆ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಂದು ಚೈನೀಸ್ ಕ್ಯಾಲೆಂಡರ್ ನೀವು ನೋಡಿದ್ರಾ ಅಂತಲೂ ಕೂಡ ಕೇಳಿದರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಹೆಚ್ಚು ವಿಡಿಯೋ ನಿಮ್ಗೆ ಅದೇ ಹೇಳ್ತಾ ಇಲ್ವ, ಏನಾದರೂ ಡೌಟ್ ಇದ್ದರೆ ಆಗಿರ್ಬೋದು, ಪ್ರೆಗ್ನೆಂಟ್ ಟೈಮಲ್ಲಿ ಆಗಿರ್ಬೋದು, ಮತ್ತು ಬಾಣಿತನ ಟೈಮಲ್ಲಿ ಏನಾದರೂ ನಿಮಗೆ ಬೇಕು ವೀಡಿಯೋಸು ಅಂತಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.